ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ ಅವರು ದಿನಾಂಕ 6-8-2025ರಂದು ಕೂಡ್ಲಿಗಿ ಪಟ್ಟಣದ ಹೊರವಲಯದ ಕರೇಕಲ್ ಬಗಡಿ ಹತ್ತಿರ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಗುಂಪು ಮನೆಗಳ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ನನಗೆ ಸಂವಿಧಾನ ಕೊಟ್ಟಿರುವ ಅಧಿಕಾರವನ್ನು ಜನಸಾಮಾನ್ಯರಿಗೆ ಉಪಯೋಗವಾಗುವ ರೀತಿಯಲ್ಲಿ ನಿರಂತರವಾಗಿ ಎಷ್ಟೇ ಕಷ್ಟ ಅನಿಸಿದರೂ ನಿಷ್ಠೆಯಿಂದ ಕೆಲಸ ಮಾಡುತ್ತಿದ್ದೇನೆ. ನನ್ನ ಕ್ಷೇತ್ರದ ಜನರು 78 ವರ್ಷದ ಸ್ವತಂತ್ರ ದಿನಗಳು ಕಳೆದರೂ ಕೂಡ ಎಷ್ಟೋ ಕಡುಬಡವರಿಗೆ ಇಂದಿಗೂ ಕೂಡ ವಾಸ ಮಾಡಲು ಮನೆಗಳು ಇಲ್ಲ ಎನ್ನುವುದು ನನಗೆ ತುಂಬಾ ನೋವಿನ ಸಂಗತಿ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆಯ ದಿನ ಸಭೆ ಕರೆದ ಸಂದರ್ಭದಲ್ಲಿ ಕ್ಷೇತ್ರದ ಸ್ಥಿತಿಗತಿಗಳನ್ನು ಮನವರಿಕೆ ಮಾಡಿದ್ದೇನೆ. ಅದರಲ್ಲಿ ಬಹುಮುಖ್ಯ ವಸತಿ ಸಮಸ್ಯೆ ಸೇರಿದಂತೆ ರೈತರಿಗೆ ಅನುಕೂಲವಾಗುವ ಯೋಜನೆಗಳ ಬಗ್ಗೆ ಚರ್ಚಿಸಿದ್ದೇನೆ ಎಂದರು. ಮುಂದುವರೆದು ಮಾತನಾಡಿ, ಮಳೆ ಬಂದ್ರೆ ಕೆಲವಷ್ಟು ಜನರಿಗೆ ಖುಷಿಯಾದ್ರೆ ಇನ್ನು ಕೆಲವರಿಗೆ ವಾಸ ಮಾಡಲು ಮನೆ ಇಲ್ಲದೆ ಮಳೆ ಗಾಳಿ ಚಳಿ ಎನ್ನದೆ ದುಸ್ಥಿತಿಯಲ್ಲಿ ಬದುಕುತ್ತಿದ್ದಾರೆ ಮತ್ತು ಹಿಂದೆ ಆಗಿರುವ ನಿವೇಶನಗಳನ್ನು ಫಲಾನುಭವಿಗಳಿಗೆ ಸರಿಯಾದ ರೀತಿಯಲ್ಲಿ ಅನ್ಯಾಯವಾಗದಂತೆ ನಿವೇಶನಗಳಲ್ಲಿ ಸುಖವಾಗಿ ಜೀವನ ಮಾಡಲು ಆ ಭಗವಂತನ ಆಶೀರ್ವಾದ ಪಡೆದು ಕ್ಷೇತ್ರದ ಜನರಿಗೆ ಬದುಕು ಕಟ್ಟಿಕೊಳ್ಳಲು ಆಭಾರಿಯಾಗಿರುತ್ತೇನೆ ಎಂದರು ತಿಳಿಸಿದರು. ಆದರೆ ಕ್ಷೇತ್ರದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆಗಳು ಇದ್ರೂ ನಾನು ಯಾವಾಗಲೂ ಹೆಚ್ಚಿನ ಪರಿಶ್ರಮವನ್ನ ಬಯಸುತ್ತಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ಕಂಜಕ್ಷನ್ ಹೈಟೆಕ್ ಇಂಜಿನಿಯರ್ ಆಲಿ ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪನವರು, ಸದಸ್ಯರಾದ ತಳವಾಸ್ ವೆಂಕಟೇಶ್ ರವರು, ಸಯ್ಯದ್ ಶುಕೂರ್ ರವರು, ಸಿರ್ಬಿ ಮಂಜುನಾಥ್ ರವರು, ಪೂರ್ಯ ನಾಯಕ್, ಮುಖಂಡರಾದ ಜಯಮ್ಮರು ರಾಘವೇಂದ್ರ, ಸಣ್ಣ ಕೊತ್ಲಪ್ಪ, ಗುಪ್ಪಲ್ ಬಸವರಾಜ್, ಕೊತ್ಲೇಶ್, ದುರ್ಗೇಶ್ ಹಾಗೂ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧಿಕಾರಿಗಳು, ಸುತ್ತಮುತ್ತಲಿನ ಗ್ರಾಮದ ಪ್ರಮುಖರು, ಮುಖಂಡರು ಉಪಸ್ಥಿತರು ಇದ್ದರು. ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ, ಮೀನಕೆರೆ, ಬಿಎಸ್ಪಿ ನ್ಯೂಸ್, ಕೂಡ್ಲಿಗಿ. ತಂದೆ ನಮ್ಮ ಕುಟುಂಬದ ಹೆಸರಿಟ್ಟು ನಮಗೆ ಗೌರವ ಸೂಚಿಸಬೇಕಂತೇಳಿ ಅದು ನನಗೆ ನಿಜವಾಗ್ಲೂ ಖುಷಿ ಆಗ್ತದೆ. ಆದರೆ ಒಂದೇ ಒಂದು ಕಂಡೀಷನ್ನು, ಇಲ್ಲಿ ಬರೋರು ಯಾರು ನಮಗೆ ಬೈಕೊಂಡು ಬರಬಾರ್ದು. ಖುಷಿಯಿಂದ ಆಯಿತಾ, ಪ್ರೀತಿಯಿಂದ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಪಟ್ಟಣ ಪಂಚಾಯತಿ ಮೆಂಬರ್ಸು, ನಮ್ಮ ಕೂಡ್ಲಿಗಿ ಪಟ್ಟಣದವರು, ಎಲ್ಲ ಮುಖಂಡರು ಮತ್ತು ನಾನು ಸೇರಿ ಎಲ್ಲರೂ ಒಳ್ಳೆ ರೀತಿಯಿಂದ ನಮ್ಗೆ ಉಚಿತವಾಗಿ ಮನೆ ಕೊಟ್ಟಿದ್ದಾರೆ. ಸರ್ಕಾರದ ಫೀಸ್ ಏನಿದೆ ಅದು ತಗೊಂಡು ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಖುಷಿಯಿಂದ ಬಂದು ಅವ್ರ ಹೆಸರು ಹೇಳ್ಕೊಂಡು ಇರ್ತೀವಿ ಅಂತೇಳಿ ಬರೋದಾದರೆ ಖಂಡಿತ ನಾನು ಸ್ವಾಗತ. ಸೊ ಒಳ್ಳೆ ರೀತಿ ಅವ್ರಿಗೆ ಅವಕಾಶ ಸಿಗೋದಾದರೆ ಖಂಡಿತ ನಾನು ಅದಕ್ಕೆ ಒಪ್ಕೊತೀನಿ. ಅದರಲ್ಲಿ ಗೊಂದಲಗಳಿದ್ದರೆ ಅದು ಗೊಂದಲ ಆದರೆ ನಾನು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಮತ್ತು ಯಾವುದು ಹಿಂದ್ಗಡೆ ಮತ್ತು ಇನ್ಯಾರು ಈಗ ಇಲ್ಲಿ ಸ್ವಲ್ಪ ನಿಮ್ಮ ನೋವುಗಳು ಹೇಳ್ಕೊಳ್ತೀರಿ ನೋಡಿ. ಇನ್ನು ಕೂಡ್ಲಿಗಿ ತಾಲೂಕಲ್ಲಿ ಯಾರು ಕಿರ್ಚೋದು ಅರ್ಚೋದು ಅಸಹಾಯಕತೆ ತೋರಿಸೋದು ಬೇಡ. ನಿಮ್ದು ಏನೇ ಸಮಸ್ಯೆಗಳಿದ್ರು ಸಮಾಧಾನವಾಗಿ ನಮ್ಮ ಹತ್ರ ಬನ್ನಿ, ಎಲ್ಲ ಬಗೆಹರಿಸ್ಕೊಡ್ತೀವಿ. ಗೊತ್ತಾಯ್ತಾ? ನೀವು ಒಳ್ಳೆಯವ್ರನ್ನ ಆರಿಸಿದಿರಿ, ನಾವು ಈ ಪ್ರತಿನಿಧಿ ಆಗಿದ್ದೀವಿ, ನಿಮ್ಮ ಸಾಮಾನ್ಯ ಜನರ ಬಡವ್ರ ಜನರು, ಅದಕ್ಕೆ ಬಗೆಹರಿಸ್ತೀವಿ. ಎಲ್ಲೂ ಗೋಳಾಡಕ್ಕೆ ಹೋಗ್ಬೇಕು. ಅರ್ಥ? ಏನೇ ಸಮಸ್ಯೆ ಇದ್ರು, ಎಂಥದೇ ಸಮಸ್ಯೆ ಇರಲಿ ಆಯಿತಾ, ಇಂಪಾಸಿಬಲ್ ಎಷ್ಟೇ ಇಂಪಾಸಿಬಲ್ ಇದ್ರೂ ಬಗೆಹರಿಸೋಂಥ ಶಕ್ತಿ ನಾವು ಹೊಂದಿದ್ದೀವಿ, ಅದು ಮಾಡಿಸ್ಕೊಡ್ತೀವಿ. ಸೊ ಅದಕ್ಕೋಸ್ಕರ ಯಾರೂ ನಿಮ್ಮ ಅಸಹಾಯಕತನ, ನಿಮ್ಮ ಇದನ್ನು ನೋವನ್ನು ಆದಿ ಬೀದಿಲಿ ವ್ಯಕ್ತಪಡಿಸೋಕೆ ಹೋಗಬೇಡಿ. ಈಗಾಗಲೇ ನಮ್ಮ ಕುಮಾರಣ್ಣರು ಅವಾಗ ಹೇಳಿದ್ರು ಅದು ಆಯಿತಾ, ನಾನು ಅದು ಹೇಳಿದ್ದೆ. ಅವರು ಮತ್ತೆ ಅದಕ್ಕೇನೋ ಒಂದು ಸಮಜಾಯಿಷಿ ಕೊಟ್ಟು ವೆಹಿಕಲ್ಸು ಅಂಗವಿಕಲರಿಗೆ ಕೊಟ್ಟಿಲ್ಲ. ಈಗ ಆಗಸ್ಟ್ 15ಕ್ಕೆ 100 ಕೊಡ್ತಾ ಇದ್ದೀವಿ. ಅದು ಎಷ್ಟು ನನಗೆ ಗೊಂದಲ ಮಾಡ್ತಾ ಇದ್ದಾರೆ ಅಂತಂದರೆ ಆಯಿತಾ, ಈಗ ಎಲ್ಲರೂ ಹೇಳ್ತಿದ್ರು, ಯಾಕೆ ಇವೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತೀಯಾ, ಸುಮ್ಮನೆ 1-2 ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊಂಡ್ರೆ ಆಗ್ತದೆ. 100 ಜನಕ್ಕೆ ಈಗ ಒಂದು 500 ಜನ ಅರ್ಜಿ ಇದ್ದಾವೆ, ಯಾಕೆ ಮಾಡ್ತೀರಿ ಅಂತ. ಈಗ ನಾವು ಒಂದು ಫ್ರಂಟ್ ಲೈನ್ನಲ್ಲಿರೋರು ರಿಸ್ಕ್ ತಗೊಳ್ಳಿಲ್ಲ ಅಂತಂದರೆ ಮತ್ತು ಸಾಮಾನ್ಯ ಜನರಿಗೆ ನ್ಯಾಯ ಹೆಂಗೆ ಕೊಡೋಕ್ಕಾಗ್ತದೆ? ರಿಸ್ಕ್ ಬರ್ತದೆ ಆಯಿತಾ, ರಿಸ್ಕ್ನ ಫೇಸ್ ಮಾಡಬೇಕಾಗ್ತದೆ. ಅವ್ರಿಗೂ ಇನ್ನೊಂದು ಅವಕಾಶ ಕೊಡ್ತೇವೆ. ಸೊ ತಲೆನೋವು ಅಂತಂದರೆ ಪಾಪ ಅವರು ಅಸಹಾಯಕರು ಕೇಳ್ತಾ ಇದ್ದಾರೆ, ಅದು ತಪ್ಪೇನಿಲ್ಲ. ಸೊ ಅದನ್ನು ಫೇಸ್ ವೈಸ್ ಮಾಡೋಣ ಅಂತೇಳಿ. ಸೊ ನಮಗೆ ನಿಜವಾಗ್ಲೂ ಖುಷಿ ಆಗ್ತದೆ 100 ವೆಹಿಕಲ್ಸ್ ಕೊಡೋದಕ್ಕೆ. ಅದಕ್ಕೋಸ್ಕರ ಇದು ಕೂಡ ಎಷ್ಟೇ ರಿಸ್ಕ್ ಇದ್ದರೂ ಕೂಡ ಇದನ್ನು ಒಳ್ಳೆ ರೀತಿಯಲ್ಲಿ ನಾವು ಮಾಡೇ ತಿರ್ತೀವಿ. ಇಲ್ಲಿ ನೆಮ್ಮದಿಯಿಂದ ಜೀವನ ಮಾಡೋಕ್ಕೆ ನಾವು ಖಂಡಿತ ಎಲ್ಲ ರೀತಿ ಸಹಕಾರ ಕೊಟ್ಟು ಸರ್ಕಾರದಿಂದ ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಮತ್ತು ಮುಂದಿನ ತಿಂಗಳು ಅಧಿವೇಶನ ನಂತರ ನಮ್ಮ ಕೆರೆ ತುಂಬಿಸೋ ಯೋಜನೆಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ತಾಲೂಕಿನ ವಿವಿಧ ಇಲಾಖೆಗಳ ಭೂಮಿ ಪೂಜೆ ಕಾರ್ಯಕ್ರಮಗಳಿಗೆ ಉದ್ಘಾಟನೆಗೆ, ಶಂಕುಸ್ಥಾಪನೆಗೆ ಎಲ್ಲ ಬರ್ತಾರೆ.